ಇಡೀ ಜಗತ್ತೇ ಆಚರಿಸುತ್ತೆ. ಆ ಕಡೆ ಹೋಗ್ತಿದ್ದೀರ, ಅಲ್ಲೇ ಹೋಗ್ತಾ ಇದ್ದೀರ. ನಮಸ್ಕಾರ ಮಲ್ಲೇಶಿ, ಚೆನ್ನಾಗಿದೀಯಾ? ಯಾರಾಗ್ತೀನಿ ಬರ್ರಿ, ಕೈ ಕೊಡ್ರಿ, ಆ ಕೈ ತೆಗಿರಿ. ನಮಸ್ಕಾರ ರೀ, ಗೌಡ್ರ. ನಾವು ಚೆನ್ನಾಗಿದ್ದೀವಿ. ಏನ ಕೇಳಕತ್ತಿರಲ್ಲ? ನನ್ನನ್ನು ಕರೆಸಿದ ಕಾರಣವೇನು? ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಒಂದು ಹುಡುಗಿಗೆ ನಿಮ್ಮಣ್ಣ ರೇಪ್ ಮಾಡಲು ಹೋಗಿದ್ದರಂತೆ, ಅದಕ್ಕೆ ಊರಿಂದ ಬಹಿಷ್ಕಾರ ಹಾಕಿದ್ದಾರೆ. ನೋಡ್ ಮಲ್ಲೇಶಿ, ಜೀವ ಹೋದ್ರು ನಮ್ಮ ಅಣ್ಣ ಅಂತ ಕೆಲಸ ಮಾಡಲ್ಲ. ಅದ್ ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ನೋಡ್ ಮಲ್ಲೇಶಿ, ಯಾವ ಹುಡುಗಿಯಿಂದ ನಮ್ಮ ಅಣ್ಣ ಮನೆ ಬಿಟ್ಟಿರೋದು ಅದೇ ಹುಡುಗಿಯಿಂದ ಮತ್ತೆ ಊರಿಗೆ ಕರೆಸಲಿಲ್ಲ ಅಂದ್ರೆ ನನ್ನ ಹೆಸರು ಶೇಖರ್ ಗೌಡನೇ ಅಲ್ಲ. ಹೌದಾ ನೆಗಳೂರ ಗಂಡ? ಚಿಂತೆ ಮಾಡಕ್ ಹೋಗ್ಬಿಡ್ರಿ. ಆ ಹುಡುಗಿ ಯಾರಂತಂದ್ರಿ ಮಾಸ್ತರ್ ಮಗಳರಿ. ಆಕೆ ಹೆಸರು ಮಂಗಳ. ಆಕೆ ಅದಳ, ಆಕೆ ಅಪ್ಪೋದ ಹಾಕ್ಯಾಳ. ಅದೇನಂತ ನಿಜ ನೀವು ಬಾಯ್ ಬಿಡಿಸ್ತು ಆದ. ಆಕೆ ಈಗ್ಲಿ ಈ ಕಡೆ ಬರ್ತಾಳ, ಮಾತಾಡ್ರಿ. ಆಕೆ ಕೂಡ ಮಾತಾಡ್ರಿ, ಮುಟ್ಟಕ್ ಮಾತ್ರ ಹೋಗ್ಬೇಡ್ರಿ. ನೋಡ್ರ, ಗಾಡಿ ನಂದೈತ್ರಿ, ಹೋಗಿನ್ರಿ, ಮಾತಾಡ್ರಿ, ಮುಟ್ಟಬೇಡ್ರಿ. ಈ ಕಡೆ ತೋಟದ ಮನೆ ಬರಕ್ ಕೇಳ್ರಿ. ಬರ್ಲಿನ್ರಿ, ಮುಟ್ಟಬೇಡ್ರಿ. ಶೇಖರಗೌಡ್ರು, ನೀವೆಲ್ಲಿದ್ದೀರಾ? ಹಂಗೆ ಇಲ್ಲಿ. ಹೌದಾ? ನೋಡಿ, ನಿಮಗೊಂದು ಮಾತು ಹೇಳ್ಬೇಕಿತ್ತಲ್ಲ. ಹಲೋ ಮಂಗಳವ್ರೆ, ನೀವು ಪಟ್ರಾಕ್ಷ ಅವ್ರ ಮಗಳಲ್ವಾ? ಹೌದು 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 ಹೌದು. ಎಷ್ಟು ಬೇಗ ಕಂಡು ಹಿಡಿದ್ರಿ. ಇದೇ ಇದು ಹಳದಿ ಮುಖ. ನೋಡಿ ಮಂಗಳವ್ರೆ, ನಿಮ್ ಜೊತೆ ನಾವು ಮಾತಾಡ್ಬೇಕಲ್ವಾ? ಹೌದು ಹೌದು. ಏನ್ ಇನ್ನೊಂದು ವಾಸ್ ಬರ್ತಾ ಇದೆಯಲ್ಲ? ಸಂಜೆ 6 ಗಂಟೆಗೆ ತೋಟದ ಮನೆಗೆ ಬಂದ್ಬಿಡಿ, ಅಲ್ಲೇ ಹೇಳ್ತೀನಿ ಏನಂತ. ಹೌದಾ?